ಬೇಕಾಗಿದ್ದ ಕೈ ಕುತ್ತಿಗೆ ಹಿಸ್ಕೋಕ್ ಹೊರಟಿದ್ಯಲ್ಲ, ಅದು ಒಂದು ಮುಗ್ಧ ಕುರುಡು ಹುಡುಗಿನ. ಒಂದ್ ತಪ್ಪು ಮಾಡಿದ್ದಲ್ಲಿ ಇನ್ನೊಂದು ಅಪರಾಧ ಮಾಡಕ್ ಹೊರಟಿದ್ಯಲ್ಲ, ನೀನೊಬ್ಬ ಮನುಷ್ಯನ? ಊರ್ ಬಿಟ್ಟು ಓಡೋಗಿ ತಪ್ಪಿಸ್ಕೊಬೇಕು ಅಂತ ತಿಳ್ಕೊಂಡಿದ್ಯಾ? ಊರಲ್ಲೇ ಅಲ್ಲ, ಪಾತಾಳದಲ್ಲಿ ಅಡಗಿದ್ರು ಹೇಳ್ಕೊಂಬಂದ್ ನಿಲ್ಸ ತಾಕತ್ತು ನಮ್ ಸ್ತ್ರೀ ಶಕ್ತಿಗಿದೆ. ಓಹೋ, ನೀವೆಲ್ಲ ಗುಂಪು ಕಟ್ಕೊಂಡ್ ಬಂದು ನಾನು ಹೆದರ್ಸ್ಬಿಟ್ರೆ ಈ ಕೂಡಿ ಕುತ್ತಿಗೆ ತಾಳಿ ಕಟ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರಾ? ಹೌದು, ತಾಳಿ ಕಟ್ಲೇಬೇಕು, ಕಟ್ಟೆ ಕಟ್ಟಿಸ್ತೀವಿ. ತಾಳಿ ಕಟ್ಲೇಬೇಕು, ತಾಳಿ ಕಟ್ಲೇಬೇಕು, ತಾಳಿ ಕಟ್ಲೇಬೇಕು. ಓಹೋ, ನೀವೆಲ್ರೂ ಸೇರಿ ಈ ಕೂಡಿನ ನನ್ ಕುತ್ತಿಗೆ ಕಟ್ಟಕ್ ನೋಡ್ತಾ ಇದೀರಾ? ನೋಡಿ, ಆ ಹುಡುಗಿನ ನಾ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಅವಳನ್ನ ನಾನು ಇಷ್ಟಪಟ್ಟಿರ್ಬೇಕು. ನೀನ್ ಇಷ್ಟಪಟ್ಟಿದ್ರಿಂದ ತಾನೆ ಇವತ್ತು ಈ ಹುಡುಗಿಗೆ ಇಂಥ ಪರಿಸ್ಥಿತಿ ಬಂದಿರೋದು. ಪ್ರಪಂಚನೇ ನೋಡಕ್ಕಾಗದೆ ಇರೋ ಕುರುಡು ಹುಡುಗಿನ ಆಸೆ ಹುಡ್ಸಿ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿದ್ಯಲ್ಲ. ಹಾಗ ಆಸೆ ಹುಡ್ಸಿ ಆ ಹುಡುಗಿ ಶೀಲ ಹಾಳು ಮಾಡ್ದೆ. ಸಾಲದಕ್ಕೆ ಈ ವಿಷಯ ಯಾರ ಹತ್ರ ಆದ್ರೂ ಬಾಯ್ ಬಿಟ್ರೆ ಕುತ್ತಿಗೆ ಹಿಸ್ಕಿ ಸಾಯಿಸ್ತೀನಿ ಅಂತ ಬೆದರಿಕೆ ಮಾತು ಹಾಕಿದ್ದೆಲ್ಲ. ನೀನ್ ಮಾಡಿರೋ ತಪ್ಪಿಗೆ ಪೊಲೀಸ್ ತಪ್ಪಿದ್ರೆ ನಿನ್ಗೇನ್ ಶಿಕ್ಷೆ ಅಂತ ಗೊತ್ತಿದ್ಯಾ? ಓಹೋ, ಸೀಮೆಗಿರೋ ಸಂಘ ಇವ್ರದು. ನೀವೆಲ್ಲ ನನ್ನ ಪೊಲೀಸ್ಗೆ ಹಿಡ್ಕೊಟ್ಬಿಟ್ಟು ಶಿಕ್ಷೆ ಕೊಡ್ಸ್ಬಿಡ್ತೀರಾ? ಹಾಯ, ಹೋಗ್ರಮ್ಮ. ನೋಡಿ, ಸ್ತ್ರೀ ಶಕ್ತಿ ಅನ್ನೋದನ್ನ ಅಷ್ಟು ಹಗರವಾಗಿ ಕಾಣ್ಬೇಡಿ. ಸ್ತ್ರೀ ಶಕ್ತಿ ಅನ್ನೋದು ಸರ್ಕಾರದ ಸಹಯೋಗದಲ್ಲಿ ನಡೆಯೋ ಒಂದು ಸಂಘಟನೆ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನಡೀತಿರೋ ದೌರ್ಜನ್ಯನ ಪ್ರತಿಭಟಿಸಿ ಆಕೆ ನ್ಯಾಯ ಒದಗಿಸ್ಕೊಡೋ ಹಕ್ಕು ಈ ಸ್ತ್ರೀ ಶಕ್ತಿಗಿದೆ. ನಾವೆಲ್ಲ ಸೇರಿ ಸಹಿ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನೀನ್ ಕತ್ಲೆ ಬೆಳಿಬೇಕಾಗುತ್ತೆ. ಜೈಲಿಂದ ನೀನ್ ಹೊರಗೆ ಬಂದ್ಮೇಲೆ ಸಮಾಜದಲ್ಲಿ ನಿನ್ನ ಮರ್ಯಾದೆ ಇರೋಲ್ಲ. ಜನಗಳೆಲ್ಲ ನಿನ್ ಮುಖಕ್ಕೆ ಕ್ಯಾಕರ್ಸಿ ಅಂತ ಉಗಿತಾರೆ. ಮಗನೇ ಊರ್ ಬಿಟ್ಬಿಟ್ಟು ಹೋದ್ ನನ್ನ ಮಗ ಊರೊಳಗೆ ತಿರ್ಗಾ ಬಂದಿದ್ಯಾ ಮಾನವಿಲ್ದೆ. ಮಗನೇ ಎತ್ತಾಕ್ಬಿಟ್ಟಿಲ್ಲ ಮಗನೇ. ಈಗ್ಲಾದ್ರೂ ನಿನ್ ಮನ್ಸು ಬದಲಾಯಿಸ್ಕೊಂಡು ಆ ಹುಡುಗಿಗೊಂದು ಬಾಳ್ ಕೊಡೋ. ಚೆಲ್ವಿ, ನಾನ್ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನಿನಗೆ ತೊಂದರೆ ಕೊಡಲ್ಲ. ನಾನೇ ನಿನ್ ಮದುವೆ ಮಾಡ್ಕೋತೀನಿ. ನೋಡಿ, ನಿಜವಾಗೂ ನಾನ್ ಕುರುಡನಾಗಿದ್ದೆ. ನೀವೆಲ್ಲ ಸೇರಿ ನನ್ ಕಣ್ ತೆರೆಸಿದ್ರಿ. ಈ ಸಮಾಜದಲ್ಲಿ ನಾನು ಒಬ್ಬ ಮನುಷ್ಯ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರಿ.